ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದು ಮ್ಯಾನಿಫೆಸ್ಟೇಷನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಅದರಲ್ಲಿ ಒಂದು ಸಿಂಪಲ್ 3 ಸ್ಟೆಪ್ಸ್ನ ಫಾಲೋ ಮಾಡಿಬಿಟ್ಟು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸ್ಟೂಡೆಂಟ್ಸ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಟು ಅಚೀವ್ ದೇರ್ ಗೋಲ್ ಇನ್ ದೇರ್ ಲೈಫ್ ಅಂತ. ಓಕೆ, ಸೊ ಸ್ಟೂಡೆಂಟ್ಸ್ ಗೋಲ್ ಏನಾದ್ರು ಆಗಿರ್ಬೋದು, ಅವರು ಒಂದು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋ ಅಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡೋ ಅಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಜಾಬ್ನ ತಗೊಳ್ಳೋ ಅಂಥದ್ದಾಗಿರ್ಬೋದು. ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಸೊ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಬಂದು ಮ್ಯಾನಿಫೆಸ್ಟೇಷನ್. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ಸೊ ಸಿಂಪಲ್ ಆಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ಗೋಲ್ನ ಫಿಕ್ಸ್ ಮಾಡಿಕೊಂಡು ಆ ಒಂದು ಗೋಲಿಗೆ ತಕ್ಕಾಗೆ ಅಂದರೆ ಅದಕ್ಕೆ ಅನ್ವಯ ಆಗೋಂಗೆ ನಾವು ಒಂದು ವರ್ಕೌಟ್ನ ಮಾಡೋ ಅಂಥದ್ದು. ಆ ವರ್ಕೌಟ್ನ ಮಾಡೋ ಪೀರಿಯಡಲ್ಲಿ ಕಂಪ್ಲೀಟ್ ನಮಗೆ ಪಾಸಿಟಿವ್ ಥಿಂಕಿಂಗ್ ಅಂದರೆ ನಮ್ಮ ಎಲ್ಲ ಒಂದು ಎನರ್ಜಿನ ಅಲ್ಲಿ ನಾವು ಕನ್ಸ್ಯೂಮ್ ಅಲ್ಲಿ ಆ ಒಂದು ನಮ್ಮ ಎಲ್ಲ ಎನರ್ಜಿ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗೋ ಹಾಗೆ ನೋಡ್ಕೊಳ್ಳೋ ಅಂಥದ್ದು. ದಟ್ ಈಸ್ ಕಾಲ್ಡ್ ಅಸ್ ಮ್ಯಾನಿಫೆಸ್ಟೇಷನ್. ಅಂದರೆ ಒಂದು ಕೆಲಸನ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ಇಟ್ಕೊಂಡು ವರ್ಕೌಟ್ ಮಾಡೋ ಅಂಥದ್ದೇ ಮ್ಯಾನಿಫೆಸ್ಟೇಷನ್ ಅಷ್ಟೇ. ಓಕೆ, ಇದು ಹೇಗೆ ಅಂದರೆ, ಯಾವುದೋ ಒಂದು ಪುಟ್ಟ ಗಿಡ ಬೆಳಿಬೇಕು ಅಂದರೆ ನಾವೇನು ಮಾಡ್ತೀವಿ, ಒಂದು ಸೀಡ್ನ ಹಾಕಿ ಅದಕ್ಕೆ ತಕ್ಕ ಹಾಗೆ ಫರ್ಟಿಲೈಸರ್ಸ್ ಆಗಿರ್ಬೋದು, ನೀರಾಗಿರ್ಬೋದು, ಸೊ ಇವನ್ನೆಲ್ಲ ಕೊಟ್ಬಿಟ್ಟು ಅದು ಬೆಳೆಯುತ್ತೆ ಅಂತ ನಂಬಿಕೆಯಲ್ಲಿ ನಾವು ಹಾಕ್ತೀವಿ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಅಸ್ ಮ್ಯಾನಿಫೆಸ್ಟೇಷನ್ ಅಷ್ಟೇ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂತ. ಸೊ ಇದನ್ನು ನಮ್ಮ ಮಕ್ಕಳಲ್ಲಿ ಹೇಗೆ ಮಾಡ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ ಮ್ಯಾನಿಫೆಸ್ಟೇಷನಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ, ಒಂದು ಗೋಲ್ನ ಫಿಕ್ಸ್ ಮಾಡೋ ಅಂಥದ್ದು. ಓಕೆ, ಆ ಗೋಲ್ನ ಮಕ್ಕಳಲ್ಲಿ ನಾವು ಹೇಗೆ ಫಿಕ್ಸ್ ಮಾಡಬೇಕು ಅಂದರೆ, ಆ ಗೋಲ್ ಮಕ್ಕಳಿಗೆ ರೀಚಬಲ್ ಆಗಿರಬೇಕು. ಓಕೆ, ಅಂದರೆ ಇವಾಗ ನನಗೆ ಏನಂದರೆ, ಈಗ ನಂದು MSc ಆಗಿದೆ ಅಂದರೆ ನಾನು PUCಗೆ ಟೀಚ್ ಮಾಡ್ಬೋದು, ಡಿಗ್ರಿಗೆ ಟೀಚ್ ಮಾಡ್ಬೋದು, ದೆನ್ ಹಾಗೆ PG ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ಬೋದು. ಬಟ್ ನಾನು PUCಗೆ ಮಾತ್ರ ಸ್ಟಿಕ್ ಆನ್ ಆಗಿದ್ದೀನಿ, ಅವರಿಬ್ರಿಗೂ ಮಾಡ್ತಾ ಇಲ್ಲ. ಆವಾಗ ನನಗೆ ಒಬ್ಬರು ಹೇಳ್ಬೋದು, ನಿನ್ನಲ್ಲಿ ಆ ಪೊಟೆನ್ಷಿಯಲ್ ಇದೆ, ನೀನು ಅಲ್ಲಿವರೆಗೂ ಟೀಚ್ ಮಾಡ್ಬೋದು ಅಂತ ಹೇಳಿದಾಗ ಹೌದಾ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಐ ಕ್ಯಾನ್ ಡೂ ಇಟ್. ಆ ಥರ ಒಂದು ಗೋಲ್ನ ಫಿಕ್ಸ್ ಮಾಡುವಂಥದ್ದು. ಓಕೆ, ಸೊ ಅದು ಬಿಟ್ಟು ಸುಮ್ಮನೆ ಬೇರೆ ಬೇರೆ ಥರ ಏನೋ ಒಂದು ಗೋಲ್ನ ಫಿಕ್ಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಣ್ಣ ಪಾಟಲ್ಲಿ ಒಂದು ಹಲಸಿನ ಬೀಜನ ಹಾಕಿ ಮರನ ಎಕ್ಸ್ಪೆಕ್ಟ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕೆ ಎಷ್ಟು ಜಾಗ ಬೇಕು, ಏನು ಬೇಕು, ಅದಕ್ಕೆ ಅರ್ಹತೆಗೆ ತಕ್ಕ ಹಾಗೆ ಒಂದು ಗೋಲ್ನ ಫಿಕ್ಸ್ ಮಾಡುವಂಥದ್ದು. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಅ ಮ್ಯಾನಿಫೆಸ್ಟೇಷನ್. ಓಕೆ, ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೆಪ್ ಏನು ಅಂದರೆ, ಅದಕ್ಕೆ ತಕ್ಕಾಗಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, ಮಕ್ಕಳಲ್ಲಿ. ಸೊ ಮೈಂಡ್ ಸೆಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅಂದರೆ, ಸೊ ನೋಡಿ, ಇವಾಗ ಮಕ್ಕಳಿಗೆ ಏನಂದರೆ, ಅವರು ನಾವು ಹೇಳೋದನ್ನೆಲ್ಲ ಈಸಿಯಾಗಿ ನಂಬ್ತಾರೆ, ಫಾಲೋ ಮಾಡ್ತಾರೆ. ಮೇಯ್ನಾಗಿ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಇವರೇ ಅವರ ವರ್ಲ್ಡ್ ಆಗಿರೋದ್ರಿಂದ ನೀವೇನೇ ಹೇಳಿದ್ರು ಅದನ್ನು ಅವ್ರಿಗೆ ಈಸಿಯಾಗಿ ನಂಬುವಂಥದ್ದು. ಟೀಚರ್ಸ್ ಆಗಿದ್ರೆ ನೀವು ಹೇಳಬೇಕು, ಆ್ಯಸ್ ಎ ಗೈಡ್, ಆ್ಯಸ್ ಎ ಟೀಚರ್ ನಾನು ಏನು ಗೈಡ್ ಮಾಡಬೇಕು, ನಿನಗೆ ಏನು ಗೈಡೆನ್ಸ್ ಬೇಕು ಎಲ್ಲನೂ ನಾನು ಫುಲ್ಫಿಲ್ ಮಾಡ್ತೀನಿ. ಆ್ಯಂಡ್ ನೀವು ಪೇರೆಂಟ್ಸ್ ಆಗಿದ್ದರೆ ನೀವು ಅಷ್ಟೇ, ನಿಮಗೆ ಅದಕ್ಕೆ ನಿನ್ನ ಗೋಲ್ನ ರೀಚ್ ಮಾಡೋಕ್ಕೆ ಯಾವುದೇ ರೀತಿ ಸಪೋರ್ಟ್ ಆಗಿರ್ಬೋದು. ಓಕೆ, ಮೆಂಟಲ್ ಸಪೋರ್ಟ್ ಆಗಿರ್ಬೋದು, ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಬೇರೆ ಯಾವುದೇ ಥರ ಸಪೋರ್ಟ್ ಆಗಿರ್ಬೋದು, ಆ ಸಪೋರ್ಟ್ ಎಲ್ಲನೂ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೇನೆ. ಆ್ಯಂಡ್ ನಿನ್ನ ಒಂದು ಗೋಲ್ ರೀಚ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ನ ಕೂಡ ಫಿಕ್ಸ್ ಮಾಡ್ತೇವೆ. ಆ ಟೈಮ್ ಫಿಕ್ಸ್ ಮಾಡಿದಾಗ ಅಲ್ಲಿ ಇಷ್ಟು ಟೈಮಲ್ಲಿ ನೀನು ಒಂದು ಪ್ರಾಪರ್ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ವರ್ಕೌಟ್ನ ಮಾಡಿದ್ರೆ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ನೀವು ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡಬೇಕು. ಆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಕಾನ್ಸಂಟ್ರೇಷನ್ ಇರಬೇಕು ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಓಕೆ, ಕಾನ್ಸಂಟ್ರೇಷನ್ ಅಂದರೆ ನಮ್ಮ ಒಂದು ಮೈಂಡ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಏನದು ನಮ್ಮ ಗೋಲ್ ಕಡೆ ಇರಬೇಕು. ಓಕೆ, ಆ ಗೋಲ್ನ ಅಚೀವ್ ಮಾಡೋವಂಥದ್ದು ಆ ಒಂದು ಟೈಮ್ ಪೀರಿಯಡಲ್ಲಿ. ಸೊ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗೋದಿರಲಿ ಅಥವಾ ಬೇರೆ ತೊಂದರೆಗಳು ನಮ್ಮ ಮೆಂಟಲ್ನ ಡಿಸ್ಟರ್ಬ್ ಮಾಡೋದಾಗಲಿ ಮಾಡಬಾರ್ದು. ಈ ಥರ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ನ ಅವ್ರ ಮೈಂಡಲ್ಲಿ ಕ್ರಿಯೇಟ್ ಮಾಡೋವಂಥದ್ದು. ದಟ್ ಈಸ್ ದ ಸೆಕೆಂಡ್ ಸ್ಟೆಪ್ ವೇ ಆಫ್ ಮ್ಯಾನಿಫೆಸ್ಟೇಷನ್. ಓಕೆ, ಆ್ಯಂಡ್ ಲಾಸ್ಟ್ ಥರ್ಡ್ ಸ್ಟೆಪ್ ಏನು ಅಂತ ಅಂದರೆ, ಅದಕ್ಕೆ ತಕ್ಕಾಗೆ ನಾವು ವರ್ಕೌಟ್ನ ಮಾಡೋವಂಥದ್ದು. ಇಲ್ಲಿ ನಾವು ಗೋಲ್ ಫಿಕ್ಸ್ ಮಾಡಾಗಿದೆ, ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಾಗಿದೆ. ಇನ್ನೊಂದೇನು ಅಂದರೆ ವರ್ಕೌಟ್ ಮಾಡ್ತಾ ಇದ್ದಾರಾ ಅದಕ್ಕೆ ತಕ್ಕ ಹಾಗೆ.
ಓಕೆ, ಅದಕ್ಕೆ ಕರೆಸ್ಪಾಂಡ್ ಆಗಿ ಅಲ್ಲಿ ಅಷ್ಟು ವರ್ಕ್ ಆಗ್ತಾ ಇದೆಯಾ ಆ ಗೋಲ್ ರೀಚ್ ಮಾಡೋಕ್ಕೆ, ಅದನ್ನ ನಾವೇನು ಮಾಡ್ತಾ ಇರಬೇಕಾಗತ್ತೆ ಅಂದರೆ ನೋಡ್ತಾ ಇರಬೇಕಾಗತ್ತೆ. ಓಕೆ, ಸೊ ಹೇಗೆ ಅಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಾ ಹೇಳ್ತಾ ಇರೋದು, ಈಗ ನಮಗೆ ಯಾವುದೋ ಒಂದು ಕಡೆಯಿಂದ ದುಡ್ಡು ಬರಬೇಕಾಗಿರುತ್ತೆ, ಆ ದುಡ್ಡು ಬರ್ತಾ ಇರಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಡುತ್ತೆ. ಸೊ ಅವಾಗ ನಾವು ಒಂದು ಮ್ಯಾನಿಫೆಸ್ಟೇಷನ್ಗೆ ಒಂದು ಸ್ವಿಚ್ ಕೋಡ್ನ ಯೂಸ್ ಮಾಡ್ಬೋದು. ಏನಂದರೆ ಟುಗೆದರ್ ಫೈಂಡ್ ಡಿವೈನ್ ಕೌಂಟ್ ಬಿ ನೌ ಡನ್. ಇದು ನಾನು ಕೂಡ ಒಂದರಲ್ಲಿ ಕೇಳಿಕೊಂಡು ಫಾಲೋ ಮಾಡಿದಂಥದ್ದು, ನನಗೂ ಕೂಡ ಅದು ಸಕ್ಸಸ್ ಆಗಿದೆ. ಓಕೆ, ಸೊ ಅಂದರೆ ಟುಗೆದರ್ ಫೈಂಡ್ ಡಿವೈನ್ ಕೌಂಟ್ ಬಿ ನೌ ಡನ್, ಈ ಒಂದು ಕಂಪ್ಲೀಟ್ ಏನದು ಸ್ವಿಚ್ ಫ್ರೇಸ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಕಂಪ್ಲೀಟ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಗ್ರೀನ್ ಪೆನ್ನಲ್ಲಿ ಒಂದು ವೈಟ್ ಕಲರ್ ಪೇಪರಲ್ಲಿ ಬರಬೇಕು. ಬಂದು ಒಂದು ಕಡೆ ಇಟ್ಟು ಒಂದು 48 ಡೇಸ್ ಆದಷ್ಟು ನಾವು ಅದನ್ನು ಏನು ಮಾಡ್ತಾ ಇರಬೇಕು ಅಂದರೆ ರೀಕಾಲ್ ಮಾಡ್ಕೊಳ್ತಾ ಇರಬೇಕು. ಐದರ್ ನಾವು ಅದನ್ನು ನಮಗೆ ಎಷ್ಟು ಆಗುತ್ತೆ ದಿನದಲ್ಲಿ ಅಷ್ಟು ಟೈಮ್ ನಾವು ಬರಿತಾ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ಆ ಕೌಂಟ್ ಅನ್ನೋದು ಇಟ್ ಈಸ್ ರಿಲೇಟೆಡ್ ಟು ಮನಿ. ಸೊ ಅದು ಏನಾಗುತ್ತೆ, ನಮಗೆ ಕೌಂಟ್ ಅಂತ ಇದ್ದಾಗ ಸೊ ಎಲ್ಲೋ ಒಂದು ಕಡೆ ಅದೇನಾಗುತ್ತೆ, ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡು ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗಿ ಆ ಮನಿ ನಮಗೆ ಬಂದು ಸೇರುತ್ತೆ. ಓಕೆ, ಸೊ ಆ ಥರ ನಾವು ಏನೇ ಒಂದು ಮಾಡಬೇಕಂದ್ರೂ ಅದಕ್ಕೆ ಕರೆಸ್ಪಾಂಡಾಗಿ ವರ್ಕೌಟ್ ಮಾಡಿದಾಗ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ದಿಸ್ ಇಸ್ ದ ಥರ್ಡ್ ಸ್ಟೆಪ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ಈ ರೀತಿ ಫಸ್ಟ್ ಆಫ್ ಆಲ್ ನೀವೊಂದು ಪಾಸಿಟಿವ್ ಥಾಟ್ನ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೇ ಆಗಲಿ, ಅವರು ಒಂದು ಸಕ್ಸಸ್ನ ಕಂಡುಕೊಂಡೇ ಕೊಡ್ತಾರೆ. ಅದು ಮಾರ್ಕ್ಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಇನ್ಯಾವುದೇ ರೀತಿ ಒಂದು ಅಚೀವ್ಮೆಂಟ್ ಆಗಿರ್ಬೋದು ಲೈಫಲ್ಲಿ. ಓಕೆ, ಸೊ ದಿಸ್ ಇಸ್ ಅ ಸಿಂಪಲ್ ಸ್ಟೆಪ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಹಾಗೆ ಈ ಥರ ಇನ್ನೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಸ್ಟೇ ಟ್ಯೂನ್, ಹ್ಯಾವ್ ಎ ನೈಸ್ ಡೇ, ಬಾಯ್.